ನೋಡಿ ಹುಡುಗಿ ಬರ್ತಾವಳೆ, ಮದುವೆ ಹುಡುಗಿ. ಬಿಸ್ಕೆಟ್ ಏನು ಬೇಡ, ನಮ್ಗೆ ಹುಡುಗಿ ಓಕೆ, ನಮಗೆ ಓಕೆ. ಎಷ್ಟಾದ ನಿನ್ನ ಮನ್ಸಿಗೆ ಬಂದಷ್ಟು ತಗೋಬಿಡು, ಆಮೇಲೆ ಸಿಗಲ್ಲ. ಹೆಂಗೆ ಆಯ್ಕೊಂತವಳು ನೋಡ್ರಿ. ಬೇಡ ಕಣವ ನನಗೆ ಬಂಗ್ರಿ, ಬೇಡ ಕಣವ. ಆ ಕಣೆ ಎತ್ಕೊಳ್ಳಿ, ಆಮೇಲೆ ಬಿಟ್ರೆ ಸಿಗಲ್ಲ ಕಣೆ ನಿನಗೇನೆ. ನೋಡ್ರಿ ಹೆಂಗೆ ಎತ್ಕೊಂಡು ಮಾಡ್ಕೊಂಡು ಇವಳು ಪ್ಯಾಕೆಟ್ ಕೊಡ್ತಾರ ಅಂತ ಕೇಳ್ತಾಳೆ. ಮನೆ ಹಾಳು ಮಾಡೋ ಅಂಥದ್ದೇ ಬುದ್ಧಿ ಇವ್ರಿಗೆಲ್ಲ. ಪ್ಯಾಕೆಟ್ ಯಾಕೆ ಪ್ಯಾಕೆಟ್ ಕೊಟ್ಬಿಟ್ರೆ ಏನ ಇಲ್ಲಿ ಕಡೆ ತಿಂದ್ಬಿಡು. ಗೆಸ್ ಮಾಡು, ಲೈಕಿ ಸಾಂಗ್ ಗೆಸ್ ಮಾಡು. ಬೆಳ್ಳಿ, ಸಿಲ್ವರ್ ಮೋಡ. ಏನದು? ಸಾಂಗ್ ಗೆಸ್ ಮಾಡ್ತಾವ್ರೆ. ನೋಡ್ಕೊಂತವ್ರೆ. ಏಯ್ ಮೋಸ, ನಾನು ಕೊಡಲ್ಲ ಬಿಡಿದು, ಮಾರ್ಕ್ಸ್ ಕೊಡಲ್ಲ. ನಾನು ಏನು ಹೇಳ್ತೀನಿ ನಾನು ಮಾರ್ಕ್ಸ್ ಕೊಡಲ್ಲ. ನೋ 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 ಮಾರ್ಕ್ಸ್ ಕೊಡಲ್ಲ ಬಿಡು. ಲೇ ಅವಳು ಕಾಮೆಂಟ್ಸ್ ಓದಿರೆ ಗೊತ್ತಾಗಲ್ವ? ಏ ಬಾರೆ ನೀನು ಬಿಡು. ಇನ್ನೇನು ಬಂತಲ್ಲ, ಟಿಕ್ ಟಿಕ್ ಆಯಿತು ಕೊಡೆ. ನಾನು ಹೇಳ್ತೀನಿ ಹಿಂಗಿಡು. ಬೆಳ್ಳಿಯ ಮೋಡ ಚಂದಕ್ಕಿ ನೋಡ, ಬೆಳ್ಳಿಯ ಮೋಡ ಬೆಳ್ಳಕ್ಕಿ ನೋಡ, ಚಂದಕ್ಕಿ ನೋಡ, ಚಂದಕ್ಕಿ ನೋಡ, ಚಂದಕ್ಕಿ ನೋಡ. ಮಾರ್ಕ್ಸ್ ಹಾಕೋಣಂಗಿಲ್ಲ. ಆಯ್ತು ಹಾಕೋ. ನನಗೆ ಯಾವ ಸಾಂಗ್ ಬರುತ್ತೆ ನೋಡುವ. ನಮ್ದು ಇದು ಕತೆ. ಹಾಂ ನೋಡೆ ಇಲ್ಲಿ ಚಂದಕ್ಕಿ ನೋಡ ಅಂದ್ಬಿಟ್ಲು ಗೈಸ್. ನನಗೆ ಬರಲಿ ತಡಿ. ಕನ್ನಡಿ ನಂದಿದು ಮೋಡ ಮಳೆ ಹುಡುಗ ಅಲ್ಲ ಎಲ್ಲಿದೆ. ನಾನು ಹೇಳ್ತೀನಿ ತಡಿ, ಹೇಳ್ತೀನಿ. ಮಳೆ 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 ಮಳೆ. ಅಲ್ಲಿ ಕಮೆಂಟು ಹೆಂಗೆ ಆಗ್ತಾರೆ ಗೊತ್ತಾ? ಗೊತ್ತಾಗ್ತದೆ. ನನ್ನ ಸಾಂಗ್ ನೀನು ಯಾಕೆ ಹೇಳ್ತಿ ಕೊಡಿ. ಮೋಡ ಆ್ಯಕ್ಚುಲಿ ಇವತ್ತಿನ ವಿಡಿಯೋನ ವೆರಿ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹಿಂಗೆ ಮಾಡಬೇಕಂತ. ಆ್ಯಂಡ್ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಒಂದು ಟ್ರಾನ್ಸಿಷನ್ ಥರ ವಿಡಿಯೋ ಮಾಡಿ, ಮತ್ತು ಸುಮ್ಮನೆ ಹಾಗೆ ವ್ಲಾಗ್ ಹಾಕಿನೇ ತುಂಬ ದಿನ ಆಗಿತ್ತು. ಸೊ ಬ್ರೇಕ್ ತಗೊಂಡಿದ್ದೆ. ನೋಡಿ ಈ ಡ್ರೆಸ್ ಜೊತೆ ಇವತ್ತು ವಿಡಿಯೋ ಮಾಡುವ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಗೈಸ್, ಎಷ್ಟೇ ಕನ್ಸಿಸ್ಟೆಂಟಾಗಿರ್ಬೇಕಂತಂದ್ರೂ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತದೆ, ಎಲ್ಲೋ ಒಂದು ಕಡೆ ಬ್ರೇಕ್ ಡೌನ್ ಆಗ್ತದೆ. ಐ ಡೋಂಟ್ ನೋ. ಫುಲ್ ಅನ್ಕೋತೀನಿ ಏನೇ ಪ್ರಾಬ್ಲಮ್ ಇದ್ರೂ ವಿಡಿಯೋ ಮಾಡಲೇಬೇಕು. ವಿಡಿಯೋ ಮಾಡಿದ್ರೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಎಡಿಟಿಂಗ್ ಎಲ್ಲ ಮುಗಿಸಿದ್ರೆ ಹಾಕೋ ಟೈಮಿಂಗ್ಸ್ ಏನಿರುತ್ತೆ ಅದು ಕರೆಕ್ಟಾಗಿರಲ್ಲ. ಹೀಗೆ ಏನೇನೇನೇನೋ ರೀಸನ್ಗಳು. ಬಟ್ ಅದೆಲ್ಲರೂ ದಾಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಬನ್ನಿ ಪಟ ರೆಡಿ ಆಗಿಬಿಡೋಣ. ಇವಾಗ ರೆಡಿಯಾಗಿ ಆ ವಿಡಿಯೋಗಳೆಲ್ಲ ಮಾಡಿಕೊಂಡು ಬೇಗ ಪೋಸ್ಟ್ ಮಾಡುವ ಗೈಸ್. ಪಟ ಅಂತ ಔಟ್ಫಿಟ್ ಚೇಂಜ್ ಮಾಡ್ಕೊಬಂದ. ಆ್ಯಂಡ್ ಇದು ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿರೋದು. ಇದು ಆ್ಯಕ್ಚುಲಿ ಸ್ಕೂಲ್ ಟೈಮ್ ಸ್ಟಿಚ್ ಮಾಡಿಕೊಟ್ಟಿದ್ದು ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು. ಬಟ್ ಅವಳು ಯೂಸ್ ಮಾಡ್ತಾ ಇಲ್ಲ. ಯೂಸಲ್ಲ ಅವಳಿಗೆ ಈ ಥರದ್ದೆಲ್ಲ ಚುಚ್ಚೋದು ಎಲ್ಲ ಗಟ್ಟಿ ಬಟ್ಟೆ ಅದೆಲ್ಲ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ನಾನು ಎತ್ಕೊಂಡು ಹಾಕ್ಕೊಂಡಿದ್ದೀನಿ. ಅದರ ಕ್ಯೂಟಾಗಿದೆ ತಾನೇ. ಹಾಗೆ ರೆಡಿ ಆಗ್ತಾ ವಿಡಿಯೋ ಮಾಡ್ತೀನಿ. ಐ ಡೋಂಟ್ ನೋ ಇದು ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ವೋ, ಬಿಕಾಸ್ ಶಾರ್ಟ್ಸ್ಗೆ ಅಂತ ಮಾಡ್ಕೊತಾ ಇದ್ದೀನಿ. ಬಟ್ ಎರಡನ್ನೂ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಟ ರೆಡಿ ಆಗಬೇಕು ಇವಾಗ ಗೈಸ್. ಇಲ್ಲಿ ನಾನು
ಮಾಮಾ ಅರ್ತ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇನ್ನೊಂದು ಬಾಕ್ಸ್ ಇದೆ, ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ನಾನ ಮಾಡಿ ತುಂಬ ಹೊತ್ತು ಬಿಟ್ಬಿಟ್ಟಿದ್ದೀನಿ. ನನಗೆ ಏನಕ್ಕೆ ಈ ಮಾಮಾ ಅರ್ತ್ ಅವ್ರದ್ದು ಮಾಯ್ಶ್ಚರೈಸರ್ ಇಷ್ಟ ಆಗುತ್ತೆ ಅಂತಂದರೆ ವೆರಿ ಲೈಟ್ ವೆಯ್ಟ್ ಗೈಸ್, ತುಂಬ ಲೈಟ್ ವೆಯ್ಟ್ ಇರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಜಲ್ ಜಲ್ ಥರ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಇದು ಸ್ವಲ್ಪ ಡ್ರೈ ಆಗಲಿ. ದೆನ್ ನೆಕ್ಸ್ಟ್ ಬಂದು ಲ್ಯಾಕ್ಮಿ ಸನ್ಸ್ಕ್ರೀನ್. ಇದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಯ್ಯೋ ಫುಲ್ ಕೈ ಜಾರ್ತಾ ಇದೆ, ತುಂಬ ಜಾಸ್ತಿ ಆಗಿಬಿಟ್ರೆ ಒಂಥರ ಕಾಣಿಸುತ್ತೆ ಪ್ಲೀಸ್. ಈಗ ಅಂತೂ ಸನ್ಸ್ಕ್ರೀನ್ ಹೆವಿ ಇಂಪಾರ್ಟೆಂಟ್, ಬಿಕಾಸ್ ಅಷ್ಟು ಬಿಸಿಲಿದೆ, ಎಷ್ಟು ಹಾಕಿದ್ರೂ ಒಳ್ಳೆಯದೇನೆ ಅನ್ಕೋಬಿಡಿ. ನನಗೆ ಇಲ್ಲಿ ಮುಂದೆ ಮಿರರ್ ಇಲ್ಲ, ರ್ಯಾಂಡಮಾಗಿ ಸುಮ್ಮನೆ ಹಾಗೆ ಇದು ಮಾಡ್ಕೋತಾ ಇದ್ದೀನಿ, ಗೊತ್ತಿಲ್ಲ ಹೆಂಗೆ ಬರ್ತದೆ ಫೇಸೆಲ್ಲ ಅಂತ ಅಷ್ಟೇ. ಇವಾಗ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಿ ಆಯಿತು. ಈಗ ನೆಕ್ಸ್ಟಿಗೆ ಹೋಗೋಣ. ಆ್ಯಂಡ್ ನೆಕ್ಸ್ಟು ಇದೊಂದು ಲಿಕ್ವಿಡ್ ಮೇಕಪ್ ಹಾಕೋತಾ ಇದ್ದೀನಿ ಸ್ವಲ್ಪ. ಇದೇನು ಅಷ್ಟು ನೆಸೆಸಿಟಿ ಇಲ್ಲ ಈಗ ನನಗೆ, ಬಟ್ ಸ್ಟಿಲ್ ಇದನ್ನು ಆ್ಯಕ್ಚುಲಿ ಸನ್ಸ್ಕ್ರೀನ್ ಜೊತೆ ಆರ್ ಏನಾದರೂ ಬೇರೆ ಅದರ್ ಕ್ರೀಮ್ಸ್ ಏನು ಯೂಸ್ ಮಾಡ್ತೀರಾ ಅದ್ರ ಜೊತೆ ಯೂಸ್ ಮಾಡಿದ್ರೆ ಇಟ್ಸ್ ಬೆಟರ್, ಚೆನ್ನಾಗಿ ಕಾಣುತ್ತೆ. ಆ್ಯಸ್ ಯೂಶುವಲ್ ಆವಾಗಲೇ ಹೇಳಿದಾಗೆ ಮಿರರ್ ಇಲ್ಲದೆ ಇರೋ ಕಾರಣ ಐ ಮೇಕಪ್ಪೆಲ್ಲ ಇಲ್ಲಿ ಮಾಡ್ಕೊಳಕ್ಕಾಗಲ್ಲ ಗೈಸ್. ಸೊ ಹಾಗಾಗಿ ಎಲ್ಲ ಮಿರರ್ ಹತ್ರ ಹೋಗಿ ಮಾಡ್ಕೊಬಂದೆ. ಆ್ಯಂಡ್ ಇಲ್ಲೊಂದು ಚಿಕ್ಕ ಮಿರರ್ ಇದೆ, ಸೊ ಅದರಲ್ಲಿ ಇವಾಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡುವ. ಫಸ್ಟು ಲಿಪ್ ಲೈನರ್, ಲಿಪ್ ಬಾಮ್ ಆಗಿಬಿಡ್ತೀನಿ, ಆಮೇಲೆ ಲಿಪ್ ಲೈನರ್ ಹಾಕ್ತೀನಿ, ಬೆಟರ್. ನಾನು ಆ್ಯಕ್ಚುಲಿ ಲಿಪ್ ಬಾಮ್ ವಾಟ್ ಎವರ್ ನಾನು ಯಾರಿಗೂ ಶೇರ್ ಮಾಡಲ್ಲ, ಸೊ ಹಾಗಾಗಿ ನಾನು ಹಂಗೆ ಅಪ್ಲೈ ಮಾಡ್ತಿದ್ದೀನಿ. ನೀವು ಯಾರಿಗಾದ್ರೂ ಶೇರ್ ಮಾಡ್ತೀರಾ ಅಂತಂದರೆ ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಲಿಪ್ ಲೈನರ್ ಗೈಸ್, ಬಟ್ ನಾನು ಇದನ್ನು ಲಿಪ್ಸ್ಟಿಕ್ ಯೂಸ್ ಮಾಡ್ದಂಗೆ ಮಾಡ್ತೀನಿ, ಬಿಕಾಸ್ ಅದು ನನ್ನ ಫೇವ್ರೆಟ್ ಕಲರ್. ಆ್ಯಂಡ್ ದಿಸ್ ಈ ಲಿಪ್ಸ್ಟಿಕ್ ಕೂಡ ಅಷ್ಟೆ. ಇಷ್ಟು ನೀಟಾಗಿ ಕೂರುತ್ತೆ ಗೊತ್ತಾ ನನ್ನ ತುಟಿಗೆ. ಆ್ಯಂಡ್ ಇದು ಬಂದು ಒಂಥರ ನ್ಯೂಡ್ ಕಲರ್, ಅದನ್ನು ಮಿಕ್ಸ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ. ಇದೊಂದೇ ಸೆಪ್ರೇಟಾಗಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಎಸ್
ನೋಡಿ ಏನು ಮಾಡೋಕ್ಕಾಗಲ್ಲ. ಈ ಕಡೆ ಇವತ್ತು ಆ್ಯಕ್ಚುಲಿ ನಾನು ಬಲ್ಗಡೆ ಹಿಂಗೆ ಎದ್ದಿಲ್ಲ ಅನ್ಸುತ್ತೆ, ಹಿಂಗೆ ಎದ್ದಿದ್ದೀನಿ, ಅದಕ್ಕೆಲ್ಲ ಬಿದ್ದು ಹೋಗ್ತಾ ಇದೆ. ಅಷ್ಟೇ ಗೈಸ್, ಮೇಕಪ್ ಇವಾಗ ಇದಕ್ಕೊಂದು ಬಿಂದಿ ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದರೆ ಕೈಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಇಲ್ಲ ಅಂತಂದರೆ ನನ್ನ ಕೈಯಂತೂ ನೋಡೋಕ್ಕಾಗಲ್ಲ ನೋಡಿ, ಫುಲ್ ಹಿಂಗಂದ್ರೇ ಗೆರೆ ಬಂದುಬಿಡುತ್ತೆ. ಆ ಥರ ನನ್ನೊಂದು ಸ್ವಲ್ಪ ನನ್ನ ಬಾಡಿ ಯಾವಾಗಲೂ ಡಿಹೈಡ್ರೇಟ್ ಆಗಿರುತ್ತೆ, ಎಷ್ಟು ನೀರು ಕುಡಿದ್ರೂ ಡಿಹೈಡ್ರೇಟ್. ಸೊ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡುವ. ಐ ಲವ್ ದಿಸ್ ಡುಮ್ಕಾ ಗೈಸ್. ಯಾವ ಟ್ರೆಡಿಷ್ನಲ್ ಲುಕ್ಕಿಗೂ ನನಗೆ ಹಿಂಗೆ ಕೈ ಇಟ್ಟಿದ ತಕ್ಷಣ ಇದು ಹಾಕೋಬೇಕು ಅನಿಸುತ್ತೆ, ಅಷ್ಟು ಇಷ್ಟ ನನಗೆ ಜುಮ್ಕಿ ಅಂದರೆ. ಸಿ ಒಂದು ನಿಮಿಷ. ಏನಂತ ಕೇಳ್ಬೇಕಮ್ಮ? ಅಮ್ಮ ಅಮ್ಮ ಏನಂತ ಕೇಳಬೇಕು? ಹೋಗಿಲ್ಲ ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗೆ ಕಾಣ್ತಾ ಇದ್ದೀನಿ, ಬ್ಯಾಂಗಲ್ ಹಾಕೊಂಡಿದ್ದೀನಿ. ಯೂಶಲಿ ನನಗೆ ಬ್ಯಾಂಗಲ್ ಸೌಂಡ್ ಕಡಿಮೆ ಮಾಡಿ. ಆ್ಯಂಡ್ ನನಗೆ ಏನು ಹೇಳ್ತಿದ್ದೆ ನಾನು, ನನಗೆ ಆ್ಯಕ್ಚುಲಿ ಬ್ಯಾಂಗಲಲ್ಲಿ ಇಷ್ಟ ಆಗಲ್ಲ ಗೈಸ್, ಬಟ್ ಇದೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನೇ ಹೋಗಿ ತೊಗೊಂಡಿರೋದು. ಇದು ಚೆನ್ನಾಗಿದೆಯಾ? ಫೈನಲಿ ಇದು ಬಂದು ನಂದಲ್ಲ, ಲೇಕಿದು. ಇದನ್ನು ನಾನು ಹಾಕೋತಾ ಇದ್ದೀನಿ. ಕೊಡೋಣ ಅಂತ ಹಂಗೆ ಇಟ್ಕೊಂಡದ್ದೆ. ಅಯ್ಯಯ್ಯೋ ಏನೇನೋ ಮಾಡಿಬಿಟ್ಟಿದ್ದೀನಿ. ಬೇಕಿ ನೋಡ್ತಾ ಇದ್ರೆ ಬೈಕೊಂಬೇಡ ಆಯಿತಾ? ಬೈಕೋ ಪರವಾಗಿಲ್ಲ, ಹಿಂಗೆ ಮಾಡಿದ್ದೀನಲ್ಲ. ಸೊ ಈಗ ಇದನ್ನು ಹಾಕ್ಕೊಂಡು ಅಷ್ಟೇ ಫೈನಲ್. ಆ್ಯಕ್ಚುಲಿ ನಾನು ಇನ್ನೊಂದು ಈ ಥರ ತೊಗೊಂಡಿದ್ದೆ ಬಿಡಿ, ಇವಳ್ದು ಹಾಕೋತಾ ಇದ್ದೀನಲ್ಲ. ಬಿಡಿಸ್ಕೋತಾನೆ ಇಲ್ಲ ಗಾಯ್ಸ್. ಓ ಗಾಡ್, ಅದು ಆಗಿಲ್ಲ, ಅದೇನೇನೋ ಆಗ್ಬಿಟ್ಟಿತ್ತು. ಐ ನೋ ಇದು ಮ್ಯಾಚ್ ಆಗ್ತಿಲ್ಲ ಅಂತ, ಅಷ್ಟು ಬೇರೆ ಯಾವುದೇ ಹಾಕೊಂಡ್ರು ಜಾತ್ರೆ ಥರನೇ ಕಾಣುತ್ತೆ. ಈಗ ಪಟ ಅಂತ ಹೇರ್ ಸೆಟ್ ಮಾಡ್ಕೊಬಿಟ್ರೆ ಮುಗೀತು, ಕಂಪ್ಲೀಟ್. ಆ್ಯಂಡ್ ಬಿಲ್ದೆ ಒಂದು ಇಟ್ಕೋಬೇಕು, ಅದು ಲಾಸ್ಟಲ್ಲಿ ಇಡ್ತೀನಿ ಅಷ್ಟೇ ಗೈಸ್. ಇಷ್ಟು ಶೆಕೆ ಅಂತ ಅಂದರೆ ನಿಜವಾಗ್ಲೂ ಈ ವಿಡಿಯೋ ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ಇಷ್ಟು ತುಂಬ ಗ್ಯಾಪ್ ತಗೊಂಡು ಎಷ್ಟು ಉತ್ಸಾಹದಿಂದ ಬಂದಿದ್ದೀನಿ ಗೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಶೆಕೆಗೆ ನಿಜವಾಗ್ಲೂ ಅಪ್ಪ ದೇವ್ರೆ. ಸಿ ನನ್ನ ಮುಖದಲ್ಲಿ ನಾನು ಬಿಸಿಲು ಕೂಡ ಹೋಗಿಲ್ಲ, ಜಸ್ಟ್ ಅಲ್ಲಿ ಈಚೆ ಬರ್ತಿರೋದು ಬಿಸಿಲು. ಎಷ್ಟು ಶೆಕೆ ಆಗ್ತಿದೆ. ತುಂಬ ನೀರು ಕುಡೀರಿ ಗೈಸ್, ತುಂಬ ಅಂದರೆ ತುಂಬ ಕುಡೀರಿ. ಸಿ ಗೈಸ್, ಇಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ. ವಾವ್, ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ರೆಡಿಯಾಗಿ. ಇವಾಗ ಒಂದೆರಡು ವಿಡಿಯೋಸ್ ಪಟ ಒಂದೆರಡು ಪೋಸ್ ಕೊಟ್ಕೊಂಡು ವಿಡಿಯೋಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಅಷ್ಟೇ ಗೈಸ್. ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಎಸ್ ಗೈಸ್, ಇವಾಗ ನನ್ನ ಟ್ರೈಪೋಡ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ನೀಟಾಗಿ ಇವಾಗ ಟ್ರೈಪೋಡೆಲ್ಲ ಸೆಟ್ ಮಾಡಿಕೊಂಡು ಹೀಗೆ ಇದು ಮಾಡ್ಕೋಬೇಕು ಗೈಸ್.
ನಾನೇ ಕ್ಯಾಮ್ರಾಮ್ಯಾನ್, ನಾನೇ ಎಡಿಟರ್, ನಾನೇ ಬ್ಲಾ 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 ವಾಟ್ ಎವರ್ ಇಸ್ ದೇರ್ ಎಲ್ಲ ನಾನೇ. ನೀವು ಮಾಡ್ಕೋಬೇಕು. ಬಿಸಿಲು ಬೇರೆ ಬಂತು ಗೈಸ್, ಬಿಸಿಲಿದ್ರೆ ವಿಡಿಯೋ ಚೆನ್ನಾಗಿ ಬರೋಲ್ಲ. ಸ್ಟಿಲ್ ಮಾಡುವ ಕೈ ಸಿಕ್ಕಾಬಿಟ್ಟೆ ಬಿಸಿಲು ಗೈಸ್, ಒಂದು ವಿಡಿಯೋನೂ ಚೆನ್ನಾಗಿ ಬರ್ತಾಯಿಲ್ಲ. ಸೊ ಅದಕ್ಕೆ ಮನೆ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಲಕ್ಕಿ ಮ್ಯಾಕ್ಸಿ ಇಬ್ಬರಿಗೂ ವೆಯ್ಟ್ ಏನಾಗಿದೆ ಅಂತ ಹೇಳ್ತೀನಿ. 1 ಮಂತಿಗೆ ಒಂದ್ಸಲನಾದ್ರೂ ಇವರಿಬ್ರು ಡಾಕ್ಟ್ರ್ ಹತ್ರ ತೋರಿಸ್ತಾ ಇರ್ತೀವಿ. ಬಿಕಾಸ್ ಏನಾದರೂ ಹುಷಾರಿಲ್ದಂಗೆ ಆಗಿಬಿಟ್ರೆ ಏನಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿನ್ನೇನು ಇದಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬಂದ್ವಿ. ಅದು 3 ಇಂಜೆಕ್ಷನ್ ಹಾಕ್ಬಿಟ್ರು. ಮತ್ತು ನನ್ನ ಮ್ಯಾಕ್ಸಿಗೆ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಗಾಯಗಳ ಥರ ಆಗಿತ್ತು. ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ದ್ವಿ. ಅದು ನೀಟಾಗಿ ಇಂಜೆಕ್ಷನ್ ಹಾಕಿದ್ಮೇಲೆ ಉಜ್ಜೋದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಅದು ನೀಟಾಗಿ ಉಜ್ಜಿಸ್ಕೊಂಡಿಲ್ಲ. ಫುಲ್ ಒಂಥರ ಬಿದ್ದೋಗೋನು, ಸುಸ್ತಾಗೋ ಥರ ಮಾಡೋನು ಆಗ್ತಿದೆ ಗೈಸ್. ಇಲ್ಲಾಂದರೆ ಇಷ್ಟೊಂದು ಎಗ್ರೋನು ಮೇಲೆಲ್ಲ ಮೇಲೆ ಹತ್ತಿ ಬರೋನು, ಮುಖ ಎಲ್ಲ ನಿಕ್ಕದಕ್ಕೆ ಬರೋನು, ಒಂಥರ ಖುಷಿ ಆಗೋದು. ಇವತ್ತೊಂದು ಸ್ವಲ್ಪ ಬೇಜಾರು, ಸಪ್ಪಗಿದ್ದಾನಲ್ಲ ಅಂತ ಅಂದ್ಬಿಟ್ಟು. ಗೈಸ್ ನಿಜವಾಗ್ಲೂ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ಶಕೆ ಆಗ್ತಿದೆ. ಇನ್ನು ನಿಜವಾಗ್ಲೂ ಇನ್ಯಾವಿದ್ರೂ ಮಾಡೋಕ್ಕಾಗಲ್ಲ ನನಗೆ. ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅಷ್ಟೇ ಸಾಕು. ಇನ್ನು ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಕಂಟಿನ್ಯೂ ಮಾಡ್ತೀನಿ. ಫಸ್ಟು ನನ್ನ ಯಾವ ಥರನ ಚೇಂಜ್ ಮಾಡಿಬಿಡ್ಬೇಕು ನೋಡಿ, ಇಲ್ಲಾಂದ್ರೆ ನಿಜವಾಗ್ಲೂ ಆಗಲ್ಲ. ಎಲ್ಲ ನೋಡಿ ನಮ್ಮ ಜೊತೆ ಯಾರಿದ್ದಾರೆ. ಚಾನು ಬೈಲಿ, ಇಲ್ಲಿ ಬಾ 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 ಇಲ್ಲಿಗೆ ಬಾ ನೋಡಿ, ಬಾರೋ ಇಲ್ಲಿ. ಯಾಕೋ ಏನು ಮಾಡ್ಕೊಂಡೆ ಇಲ್ಲಿ? ಬಿದ್ದ ಇಲ್ಲಿ ಗಾಯ ಮಾಡ್ಕೊಂಡು ನೋಡ್ರಿ, ಹಿಡಿತದೆ. ಇವತ್ತು ಬಸವನ ಜಯಂತಿ ಅಲ್ವಾ, ಎಲ್ಲ ಕಡೆ ಹೆಸರುಬೇಳೆ ಪಾನಕ ಕೊಡ್ತಾರೆ. ಅಲ್ಲಿ ನನಗೆ ಪಾನಕಾಗೆ ಇದನ್ನ ಹಾಕ್ತಾರಲ್ಲಪ್ಪ, ಎಂಥ ಮಸ್ಕ್ ಮೆಲನ್ ಹಾಕ್ತಾರಲ್ಲ. ಸೊ ಅಲ್ಲಿ ಶುಗರ್ ಜಾಸ್ತಿ ಹಾಕ್ತಾರೆ, ಕುಡಿಯೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಮನೆಗೆ 1-2 ತೊಗೊಂಬಂದು ಕೊಡಿ ಅಂತ ಹೇಳಿದೆ ನಮ್ಮ ಅಪ್ಪಂಗೆ. ಅದಕ್ಕೆ ನೋಡಿ ಎಷ್ಟು ತೊಗೊಂಬಂದವ್ರೆ, ಇಷ್ಟು ಎತ್ಕೊಂಬಂದು ಕೊಟ್ಟಿದ್ದಾರೆ. 1 2 3 4 5 ಎತ್ಕೊಂಬಂದು ಕೊಟ್ಟವ್ರೆ. ಆಮೇಲಿಂದ ತಿನ್ನಬೇಕು. ಅದು ಹೆವಿ ಶುಗರ್ ಹಾಕ್ತಾರೆ ಗೈಸ್, ನಿಜ ಬಾಯಿಗೆ ಇಡೋಕ್ಕಾಗಲ್ಲ ನನಗೆ. ಎಲ್ಲ ಕಡೆನೂ ಇವಾಗ ನಾನು ವಾಟರ್ಮೆಲನ್ ಜ್ಯೂಸ್ ಕುಡಿಯೋಕೆ ಹೋದ್ರೂ ನಾನು ಶುಗರ್ಲೆಸ್ಸೇ ಕುಡಿಯೋದು. ಹಂಗೆ ಶುಗರ್ಲೆಸ್ ರೂಢಿ ಆಗಿಬಿಟ್ಟು ಶುಗರ್ ಇರೋದು ಕುಡಿಯೋಕ್ಕಾಗಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ತರಿಸ್ಕೊಂಡಿದ್ದೀನಿ, ಆಮೇಲೆ ತಿನ್ನಬೇಕು ಗೈಸ್. ಇವಾಗ ಟೈಮ್ ಬಂದು 12:30. ಎಷ್ಟು ಹೆವಿ ಹುಟ್ಟಿಸುತ್ತದೆ, ಅದಕ್ಕೆ ಮಸ್ಕ್ ಮೆಲನ್ನ ತಿಂತಾ ಇದ್ದೀನಿ. ಓ ವೈಟ್ ತೋರಿಸ್ತೀನಿ ಸಿ. ನಂಗೆ ನಿಜವಾಗ್ಲೂ ಅದನ್ನೆಲ್ಲ ಜ್ಯೂಸ್ ಮಾಡಿಕೊಂಡು ಕುಡಿಯೋಷ್ಟು ಪೇಷನ್ಸ್ ನಿಜವಾಗ್ಲೂ ಇಲ್ಲ. ಹಂಗೆ ತಿಂದರೂ ಟೇಸ್ಟ್ ಚೆನ್ನಾಗಿದೆ ಗೈಸ್. ಈಗ ಮೊದಲೇ ಶುಗರ್ ಇರುತ್ತೆ ಓಕೆನಾ. ಚಲ್ಕೊಂಡೆ ಮೊದಲೇ ಶುಗರ್ ಇರುತ್ತೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಶುಗರ್ ಸೇರಿಸಿ ಅದನ್ನು ಇನ್ನೂ ಒಂಥರ ಮಾಡೋ ಬದಲು ಚೆನ್ನಾಗಿದೆ. ಇನ್ನೊಂದು ಆಫ್ ಇಲ್ಲಿ ಇಕ್ಕಿದ್ದೀನಿ, ಅದ್ರದ್ದು ಇದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ನಿನ್ನೆಯಿಂದ ಹೆಂಗೆ ಕೂತ್ಕೊಂಡಿದ್ದ ನೋಡ್ರಿ ಹೆಂಗೆ ಆಡ್ತವನೆ. ಫೋಟೋ ತೆಗಿತಿಲ್ಲ ವಿಡಿಯೋ ಮಾಡ್ತೀವಿ, ಬ್ಲಾಗ್ ಮಾಡ್ತಿದ್ದೆ. ಹಾಯ್ ಮಾಡು, ಹಾಯ್ ಹೆಂಗೆ ಕುತ್ಕೊಂಡ್ಬಿಟ್ಟು ನೋಡ್ರಿ. ಏಯ್ ನೋಡಿ ಗೈಸ್, ಇಬ್ರು ಅವನು ಹತ್ತಂತಡಿ ಅಲ್ಲಿ ಇಬ್ರು ಸರ್ರಿ ರೂಢಿ ಆಗ್ಬಿಟ್ಟವ್ರೆ. ಏನೋ ಇಲ್ವೋ ಪಾಪ ಇಲ್ಲ. ನಾಯಿ ಮರಿ ಅಂದ್ರೆ ಇಷ್ಟ ತಾನೆ ನಿನಗೆ? ಬೆಕ್ಕಂದ್ರೆ ಆಗಲ್ಲ, ನಾಯಿ ಅಂದ್ರೆ ಇಷ್ಟ. ನಮ್ಮ ಮ್ಯಾಕ್ಸಿ ಮಗನೇ ನೋಡ್ರಿ ಹೆಂಗೆ ನಿನ್ನೆಯಿಂದ ಸೊಪ್ಪು ಕುತ್ಕೊಂಡ್ಬಿಟ್ಟಿದ್ರು, 3 ಇಂಜೆಕ್ಷನ್ ಹಾಕ್ಸ್ಕೊಂಡು. ಪ್ಲೀಸ್ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಳು ನೋಡ್ರಿ ಇಲ್ಲಿ ಪಾನಕ ಹೆಸರು ಬೇಳೆ ಇಸ್ಕೊಂಡಾಗೋಗಿ ಬಂದವಳು. ಎಲ್ಲಿಕ್ಕಿದೆಯಾ ಬ್ಯಾಗು? ನಮ್ಮ ಆಂಟಿನೂ ಬಂದೈತೆ, ಬಟ್ಲು ಮತ್ತೆ ಚೊಂಬೆ ತಗೊಂಬಂದೈತೆ ನೋಡ್ರಿ. ಹೆಸರು ಬೇಳೆ ಮತ್ತೆ ಹೆಸರು ಬೇಳೆ ಪಾನಕ ಇಸ್ಕೊಂಡೋಗಕ್ಕೆ ಬಟ್ಲು
ಇವಳು ಬರೀ ಪೂಜೆದು ಮಾತ್ರ ಎತ್ಕೊಂಬಂದವಳೆ. ಇವಾಗ ಇವರೆಲ್ಲ ಹೋಗ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಹೋಗೋಂಗಿಲ್ಲ. ಇವರೆಲ್ಲ ಪೂಜೆಗೆ ಹೋಗ್ತಾ ಇದ್ದಾರೆ. ಬಾಯ್. ಹೆಸರು ಬೇಳೆ ಪಾನಕ ತಗೊಂಬನ್ನಿ. ಅಷ್ಟೇ ಅಷ್ಟೇ ಅಷ್ಟೇ. ಹೋಗ್ಮ, ನಾನು ಇದು ಮಾಡ್ತೀನಿ. ಕಿಶನ್ ಕೊಡಿಸ್ದಾಗಿಂದ ನಮಗೆ ಫುಲ್ ಭಯ ಹತ್ಕೊಂಬಿಟ್ಟೈತೆ. ಮ್ಯಾಕ್ಸಿ ಮೇಲಕ್ಕೆ ಎದೊಳ್ತಿರ್ಲಿಲ್ಲ. ಇವಾಗ ಅದಕ್ಕೆ ಚೈನ್ ಬಿಚ್ಚಿದ್ದೀನಿ. ಏಯ್ ಮ್ಯಾಕ್ಸಿ, ಲಕ್ಕಿ ಎದೊಳು. ಏಯ್ ನೋಡಿ ಗೈಸ್ ಎಷ್ಟು ಕಿತ್ತಾಡ್ತಾರೆ. ಮ್ಯಾಕ್ಸಿ ಎದ್ ಬಾ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಬಟ್ ಮಲಗಿದ್ದ ಫುಲ್ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಚೈನ್ ಬಿಟ್ಟಿದ್ದೀನಿ, ಪರವಾಗಿಲ್ಲ. ಅದು ಪೂಜೆ ಮಾಡಿರೋದು ತೋರಿಸಿಲ್ಲ ಗೈಸ್. ಮೇಯ್ನ್ ಪೂಜೆನೇ ಇವತ್ತು. ಪೂಜೆ ಮಾಡಿರೋದು ತೋರಿಸಿಲ್ಲ. ನಾನು ಅಲ್ಲಿ ಹೋಗಲ್ಲ, ಇಲ್ಲಿ ನಿಂತ್ಕೊಂಡೆ ತೋರಿಸ್ತೀನಿ. ನನ್ನ ತಂಗಿ ಮಾಡಿರೋದು. ಅಲ್ಲಿ ಒಳಗಡೆ ಲೈಟ್ ಹಾಕಿಲ್ಲ. ಲೈಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣೋದು. ಅದು ಮಾರ್ನಿಂಗೇ ಮಾಡಿರೋದು, ಬಟ್ ನಾನು ಇವಾಗ ನೆನಪಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸಿ ಮೈ ಲೇಡಿ ಕೊಟ್ಟಿರೋದು ಲೇಖಿ. ಕಾಯ್ತಾ ಇದ್ದೀನಿ ಹೆಸರು ಬೇಳೆ ಯಾವಾಗ ತೊಗೊಂಬಂದು ಕೊಡ್ತಾರೆ ಅಂತ. ಆ್ಯಂಡ್ ಪಾನಕ ನಾನು ಕುಡಿಯೋಲ್ಲ, ಆ್ಯಸ್ ಯೂಶ್ವಲ್ ಶುಗರ್ ಇರುತ್ತೆ ಅಂತ ಅಂದ್ಬಿಟ್ಟು ಹೆಸರು ಬೇಳೆ ತೊಗೊಂಬಂದು ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ಇನ್ನು ಈಗ ಪೂಜೆ ಸೌಂಡ್ ಕೇಳಿಸ್ತಾ ಇದೆ. ಇವಾಗ ತೊಗೊಂಬರ್ತಾ ಇದ್ದಾರೆ ಗೈಸ್. ನೋಡ್ರಿ ನೋಡ್ರಿ. ಆಯ್ ರಚ್ಚು, ಎಲ್ಲಿ ನಿಮ್ಮ ಮಮ್ಮಿ? ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ತುಂಬ್ಕೊಂಬಂದವಳೆ ಪ್ಲೇಟಲ್ಲಿ. ಎಲ್ಲೇ ನಿಂದು ಬ್ಯಾಗು? ಆ ಮಗು ಹತ್ರ ಬ್ಯಾಗ್ ಕೊಟ್ಬಿಟ್ಟು ಪ್ರಸಾದನ ಇವಳು ಇಸ್ಕೊಂಡು ಹೋಗೋದು. ನಮ್ಮ ಮನೇಲಿ ನಮ್ಮ ಅಮ್ಮ ನನ್ನ ತಮ್ಮ ತಗೊಂಡೋಗಿರೋದಿರ್ಬೇಕು. ನನ್ನ ತಮ್ಮ ವಾಟರ್ ಬಾಟಲ್ ತಗೊಂಡೋಗಿ. ನಮ್ಮ ದೊಡ್ಡ ಫ್ಯಾಮಿಲಿ. ಚೆನ್ನಾಗಿತ್ತಾ ಇದು? ಚೆನ್ನಾಗಿತ್ತು, ಕುಡ್ದೆ. ಪಾನಕ ಚೆನ್ನಾಗಿತ್ತಾ? ಸರಿ ಬಾಯ್. ಬಾ ಇಲ್ಲಿ, ಬೈಲಿ ಇಲ್ಲಿ ನಿಂತ್ಕೋ. ಬೈಲಿ ಚೆನ್ನಾಗಿತ್ತಾ ಪಾನಕ? ವ್ಲಾಗ್ ಎಂಡ್ ಮಾಡ್ಬೇಕು ಗೈಸ್. ಅದಕ್ಕೆ ಈಗ ವ್ಲಾಗ್ ಎಂಡ್ ಮಾಡ್ತೀನಿ. ಒಂದು ಸ್ವಲ್ಪ ಎತ್ಕೊಂಡ್ಲ? ಆಯಿತು. ಹಿಂಗಾದ್ರೆ ಮಾತ್ರ ಎಕ್ಸ್ಪರ್ಟ್. ಬಾ ವ್ಲಾಗ್ ಎಂಡ್ ಮಾಡ್ತೀನಿ. ಹೆಣ್ಣು ಮಾಡು, ಅಲ್ಲಿ ಇನ್ನೂ ಇಬ್ಬರು ಬರ್ತಾವಳೆ. ಬದಲು ನೋಡು. ನೋಡಿದ್ರಾ ನಮ್ಮಮ್ಮ? ಬಾ ಬೇಗ. ಈಗ ಇದನ್ನ ತಿನ್ಬೇಕಷ್ಟೇ ಗೈಸ್. ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಚಂದು ಮಾತಾಡ್ಕೊಂಡು ಬರಬೇಡ, ವೇಟ್. ಇಲ್ಲಿ ನೋಡ್ರಿ, ಅಲ್ಲಿ ಕಾಣಲ್ಲ ಬಿಡಿ ಅವರು. ಬಾ ಅಷ್ಟೇ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು, ಮುಂದಕ್ಕೆ ಮಾಡ್ತಾರೆ ವಿಡಿಯೋನ. ಸರಿ, ನಾನು ಹೋಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲವ್ ಯು ಗೈಸ್. ಬಾಯ್. ನಾನು ಪಾನ್ ಕಲರ್ ಬಾಯ್ ಮಾಡ್ತೀನಿ. ಬಾಯ್. ಬಾಯ್.